ಸಾರಿಗೆ ಮುಷ್ಕರ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಸಾರಿಗೆ ಮುಷ್ಕರ ಬಸ್ ಸಂಚಾರದಲ್ಲಿ ವ್ಯತ್ಯಯ ಸಾಧ್ಯತೆ. ಸರ್ಕಾರದ ವಿರುದ್ಧ ಮತ್ತೆ ಸಮರ ಸಾರಿದ ಸಾರಿಗೆ ಸಿಬ್ಬಂದಿಗಳು ಇಂದಿನಿಂದ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. 38 ತಿಂಗಳ ಅರಿಯರ್ಸ್ ಮತ್ತು 2024 ಜನವರಿಯಿಂದ ವೇತನ ಹೆಚ್ಚಳ ಆಗಬೇಕು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹೋರಾಟಕ್ಕೆ ತಯಾರಿಕೆಯೊಂದನ್ನು ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗದಿಂದ ಫ್ರೀಡಂ ಪಾರ್ಕ್ನವರೆಗೆ ಪಾದಯಾತ್ರೆಗೆ ಎಲ್ಲ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿದ್ದಾರೆ. ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲು ಸಾರಿಗೆ ನೌಕರರಿಂದ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 1970 ಕೋಟಿ ರೂಪಾಯಿ ಹಿಂಬಾಕಿ ಬಿಡುಗಡೆಗೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. 2024 ಜನವರಿಯಿಂದಲೇ ಹೊಸ ವೇತನ ಜಾರಿ ಒಪ್ಪಂದಕ್ಕೆ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಮಾತುಕತೆಯ ಮಧ್ಯೆ ಮುಷ್ಕರ ಸಲ್ಲದು ಎಂದ ಸಾರಿಗೆ ಸಚಿವ. ಸಾರಿಗೆ ನೌಕರರ ಮುಷ್ಕರಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಗರಂ ಆಗಿದ್ದಾರೆ. ನೌಕರರೆಲ್ಲ ಹಲವು ಸಂಘಟನೆಗಳು ಹಲವು ಬೇಡಿಕೆಗಳಿವೆ. ಸೊ ಹೀಗಿದ್ದರಿಂದ ಒಬ್ಬೊಬ್ಬರದು ಕೂಡ ಒಂದೊಂದು ರೀತಿ ಬೇಡಿಕೆಯಾಗಿದೆ. ಅವರವರ ಮಧ್ಯೆ ಗುಂಪುಗಳಿದೆ. ಸೊ ಈ ಒಂದು ಕಾರಣದಿಂದಾಗಿ ಮುಷ್ಕರಕ್ಕೆ ಅನುಮತಿ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳ್ಪಡ್ತಾ ಇದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅವರ ಜೊತೆ ಇದ್ದಾರೆ. ಲಕ್ಷ್ಮಿ, ಮುಖ್ಯವಾಗಿ ಈಗಾಗಲೇ ಏನು ಸಾರಿಗೆ ನೌಕರರು ಅಂದರೆ ಸಾರಿಗೆ ಸಂಚಾರವನ್ನು ವ್ಯತ್ಯಯವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅವರು ಕೂಡ ಒಂದಿಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೊ ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಲಕ್ಷ್ಮಿ? ಎಸ್ ವಿನೋದ್, ಸಾರಿಗೆ ನೌಕರರು ಪ್ರತಿಭಟನೆ ಮಾಡುದು ಇದೇನು ಮೊದಲನೇ ಬಾರಿ ಅಲ್ಲ. ಈ ಕಳೆದ ಬಾರಿಯೂ ಸಹ ಸಾಕಷ್ಟು ಸಲ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಬಿಸಿಯನ್ನ ಮುಟ್ಟಿಸುವಂತ ಕೆಲಸ ಮಾಡಿದ್ರು ಸಹ ಸರ್ಕಾರ ಎಚ್ಚೆತ್ತುಕೊಂಡು ಸಾರಿಗೆ ನೌಕರರಿಗೆ ಏನ್ ಕೊಡಬೇಕಿತ್ತು ಆ ವೇತನವನ್ನ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳ ಹಿಂದೆಯೂ ಸಹ ಏನು ಪ್ರತಿಭಟನೆ ಮಾಡುವುದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಜೊತೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನು ಮಾಡ್ತಾರೆ. ಆಗ್ಲೂ ಸಹ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಮಾಡಿರುವುದಿಲ್ಲ. ಒಂದಷ್ಟು ತಿಂಗಳ ಅಂದ್ರೆ 38 ತಿಂಗಳ ವೇತನವನ್ನ ಹಿಂಬಾಕಿಯನ್ನ ನೀಡಬೇಕಾಗಿತ್ತು. ಆದ್ರೆ ಸರ್ಕಾರ 26 ತಿಂಗಳ ಮತ್ತು 2025 ಏಪ್ರಿಲ್ ನಿಂದ ಪರಿಷ್ಕರಣೆಗೆ ಒಪ್ಪಿಗೆಯನ್ನ ನೀಡಿತ್ತು. ಈ ಎರಡರ ಮಧ್ಯದಲ್ಲೂ ಸರ್ಕಾರ ಒಂದ್ ರೀತಿಯಲ್ಲಿ ಎಲ್ಲ ಸಾರಿಗೆ ನೌಕರರಿಗೆ ಅಂದ್ರೆ ಅವರ ಬೇಡಿಕೆಗಳಿಗೆ ಏನು ಒತ್ತಾಯವನ್ನ ಮಾಡ್ತಾ ಇಲ್ಲ, ಅವರ ಬೇಡಿಕೆಗಳಿಗೆ ಪ್ರತಿಕ್ರಿಯೆ ನೀಡ್ತಿಲ್ಲ ಅನ್ನುವಂಥದ್ದು ಅತ್ಯಂತ ಬೇಸರದ ವಿಚಾರ. ಸರ್ಕಾರಕ್ಕೆ ಬಿಸಿ ಅಂದ್ರೆ ಶಾಂತ ರೀತಿಯಲ್ಲೇ ಹೋರಾಟ ಮಾಡ್ತಾರೆ, ಆದ್ರೂ ಸಹ ಸರ್ಕಾರ ಒಪ್ಕೊಳ್ತಿಲ್ಲ. ಹೀಗಾಗಿ ಈಗ ಅಂದ್ರೆ ಇವತ್ತಿನಿಂದ ಏನು ಬೃಹತ್ ಮಟ್ಟದ ಹೋರಾಟಕ್ಕೆ ಸದ್ಯಕ್ಕೆ ಆರಂಭ ಮಾಡಿರುವಂತಹದ್ದು. ರಾಯಚೂರಿನಿಂದ ಒಂದು ಪ್ರತಿಭಟನೆಯನ್ನ ಆರಂಭ ಮಾಡಿ ಪಾದಯಾತ್ರೆಯನ್ನ ಆರಂಭ ಮಾಡಿ ಬೆಂಗಳೂರಿಗೆ ಏನು 21ನೇ ತಾರೀಕು ಬಂದು ತಲುಪ್ತಾರೆ. ಅಲ್ಲಿ ಪ್ರೊಟೆಸ್ಟ್ ಅನ್ನ ಬಹುಮಟ್ಟಕ್ಕೆ ಬೃಹತ್ ಮಟ್ಟದಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ಏನ್ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದ್ರೆ, ಎಷ್ಟೇ ಸಲ ರಾಮಲಿಂಗಾರೆಡ್ಡಿ ಅವರು ಏನು ಒಂದು ಸಭೆಯನ್ನ ಕರೀತಾರೆ, ಸಭೆಯಲ್ಲೂ ಸಹ ಸರ್ಕಾರ ಯಾವತ್ತೂ ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡಿಲ್ಲ. ಅವರ ಬೇಡಿಕೆಗಳನ್ನ ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಆದೇಶವನ್ನ ಹೊರಡಿಸಿಲ್ಲ ಅನ್ನುವಂತಹ ಬೇಸರ 4 ನಿಗಮದ ಏನು ಸಾರಿಗೆ ನೌಕರರಿಗೆ ಇರುವಂತಹದ್ದು. ಒಟ್ಟಾರೆಯಾಗಿ 38 ತಿಂಗಳ ಹಿಂಬಾಕಿ ವೇತನನ್ನ ನೀಡಬೇಕಾಗಿತ್ತು, ಅದನ್ನ 26 ತಿಂಗಳಿಗೆ ಮಾತ್ರ ನೀಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಏನು ಸಾರಿಗೆ ನೌಕರರು ಎಷ್ಟೇ ಮನವಿ ಮಾಡ್ಕೊಂಡ್ರು ಸರ್ಕಾರ ಒಪ್ತಾ ಇಲ್ಲ ಅನ್ನುವಂತಹ ಬೇಸರ ಇದೆ. ಇದೇ ರೀತಿಯಾಗಿ ಸರ್ಕಾರ ಮುಂದುವರೆದ್ರೆ ಏನು ಸಾರಿಗೆ ನೌಕರರಿದ್ದಾರೆ ಅವರು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾರೆ. ಸಂಪೂರ್ಣವಾಗಿ ಬಸ್ ಅನ್ನ ಬಂದ್ ಮಾಡ್ತಾರೆ. ಬಂದ್ ಮಾಡಿ ಹೋರಾಟವನ್ನ ಮಾಡುವಂತಹ ಸಾಧ್ಯತೆ ಇದೆ. ಒಂದು ದಿನ ಬಸ್ ಅನ್ನ ಏನಾದ್ರೂ ನಿಲ್ಸಿದ್ರು ಸಹ ಸಾಕಷ್ಟು ಹೊಡೆತ ಬೀಳುವಂತಹದ್ದು ಸರ್ಕಾರಕ್ಕೆ. ಅದರಲ್ಲೂ ಸಹ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ನಂತರ ಸರ್ಕಾರದ ಬೊಕ್ಕಸಲ್ಲಿ ಹಣ ಇಲ್ಲದೆ ಇರುವಂತಹದ್ದು, ಆರ್ಥಿಕವಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಾದ್ರೂ ಸರ್ಕಾರ ಇವರ ಏನು ಬೇಡಿಕೆಗಳಿಗೆ ಒಪ್ಪುವಂತಹ ಸಾಧ್ಯತೆ ಇರುವಂತಹದ್ದು. ಒಟ್ಟಾರೆಯಾಗಿ ಇವತ್ತಿನ ಹೋರಾಟ ಏನು ಆರಂಭವಾಗಿದೆ, ಇದು ಮುಂದಿನ ದಿನಮಾನಗಳಲ್ಲಿ ಬೃಹತ್ ಮಟ್ಟದಲ್ಲಾಗಿ ಹೊರಬೀಳುವಂತಹ ಸಾಧ್ಯತೆ ಇರುವಂತಹದ್ದು. ವಿನೋದ್, ಓಕೆ, ಥ್ಯಾಂಕ್ ಯು ಲಕ್ಷ್ಮಿ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.